ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ನೆಕ್ಲೆಸ್ ಒಂದು ಕರಿಮಣಿ ಸರ ಆರ್ಡರ್ ಬಂದಿದೆ. ಕಸ್ಟಮರ್ ಬಂದುಬಿಟ್ಟು ಹಳೆ ಕಸ್ಟಮರ್, ಹೊಸ ಕಸ್ಟಮರ್ ಏನಲ್ಲ. ಕರಿಮಣಿ ಸರ ಆರ್ಡರ್ ಮಾಡಿದ್ದು ಹಳೆ ಕಸ್ಟಮರ್, ನೆಕ್ಲೆಸ್ ಆರ್ಡರ್ ಮಾಡಿರೋದು ಹಳೆ ಕಸ್ಟಮರ್. ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಮೊದಲು ಚಿಂತಾಮಣಿಯಲ್ಲಿ ನಮ್ಮೂರಲ್ಲೇ ಇದ್ದರು. ಇವಾಗ ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಆದರೂ ಕೂಡ ಬೇರೆ ಊರಿಂದ ಇದ್ದರೂ ಕೂಡ ನಮಗೆ ಅದೇ ಕೆಲಸಕ್ಕೆ ಆರ್ಡರ್ ಮಾಡಿದ್ದಾರೆ. ಅದೊಂದು ಖುಷಿ ಆಯಿತು. ಯಾಕಂದರೆ ಬೇರೆ ಊರಿಗೆ ಹೊರಟೋಗಿರೋರು ಮತ್ತೆ ಅಲ್ಲೇ ಮಾಡಿಸ್ಕೋಬೋದಾಗಿತ್ತು. ಆದರೂ ಕೂಡ ಜ್ಞಾಪಕ ಇಟ್ಕೊಂಡು ನಮ್ಮ ಅಂಗಡಿಗೆ ಬಂದು ಆರ್ಡರ್ ಕೊಟ್ಟಿರೋದು ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಕಸ್ಟಮರು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ. ಡಿಸೈನ್ ಅವರು ಬೇರೆ ಒಂದು ಡಿಸೈನ್ ಹೇಳಿದರು, ಮತ್ತು ನಾನು ಕೆಲವು ಫೋಟೋಸ್ ಕಳಿಸಿದ್ದೆ, ಅದರಲ್ಲಿ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಇದು ನೋಡ್ಬೋದು, ನೆಕ್ಲೆಸ್ ಬಂದು ಕಸ್ಟಮರ್ ಬಂದು 20 ಗ್ರಾಮಲ್ಲಿ ಇರಲಿ ಅಂತ ಹೇಳಿದರು. ಇದು 20 ಗ್ರಾಮಲ್ಲಿ ಅವ್ರು ಹೇಳಿರೋ ಡಿಸೈನು ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೂ ನಾನು ಹೇಳಿದೆ 20 ಗ್ರಾಮಲ್ಲಿ ನೆಕ್ಲೆಸ್ ಅಂದರೆ ತುಂಬ ಲೈಟ್ ವೆಯ್ಟ್ ಬರುತ್ತೆ ಮೇಡಮ್, ತುಂಬ ಚೆನ್ನಾಗಿರಲ್ಲ. ಯಾಕಂದರೆ ಅವರು ದೊಡ್ಡವರು, ಸ್ವಲ್ಪ ಹೆವಿ ಇದ್ದಾರೆ ಪರ್ಸ್ನಾಲಿಟಿ ಕೂಡ. ಅಂಥವ್ರಿಗೆ 20 ಗ್ರಾಮ್ ನೆಕ್ಲೆಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು 25 ಗ್ರಾಮಲ್ಲಿ ಮಾಡೋಣ ಅಂತ ಹೇಳಿದ್ರೆ ಈಗ ಅದು ಎಷ್ಟಾಗಿದೆ ಅಂದರೆ 26 ಗ್ರಾಮ್ ಆಗಿದೆ. 20 ಗ್ರಾಮ್ ಅಂದ್ಕೊಂಡಿರೋದು ಇನ್ನು ಆರಾಮ್ ಜಾಸ್ತಿ ಆಗಿದೆ. ಪರವಾಗಿಲ್ಲ, ಚಿನ್ನ ಇರುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ಚಿನ್ನದ ರೇಟ್ ತುಂಬ ದಿನ ರೈಸ್ ಆಗ್ತಾನೆ ಇರುತ್ತೆ. ನಾವು ಹೇಳಂದ್ರೆ ಇವತ್ತು ಬಾಧೆ ಬಿದ್ದು ಏನೋ ಒಂದು ದುಡ್ಡು ತೊಗೊಂಡ್ಬಿಟ್ರೆ ಹಂಗಂದು ಸಾಲ ಮಾಡಬೇಡಿ. ಏನೋ ಒಂದು ಅವ್ರ ಹತ್ರ ಇದೆ, ಅಮೌಂಟ್ ಇದೆ, ತೊಂದರೆ ಏನಿಲ್ಲ. ಅವ್ರು ತೊಗೊಂಡ್ಬಿಟ್ರೆ ಒಂದು ಕೆಲಸ ಆಗೋಗುತ್ತೆ ಅಷ್ಟೇ. ಅದು ಮತ್ತು ಇದು ಕರಿಮಣಿ ಸರ ಬಂದುಬಿಟ್ಟು ಇದು ಬಂದು ತೂಕ ಬಂದು ಇದು ಬಂದು 12 ಗ್ರಾಮ್ ತೂಕ ಇದೆ. ಇದು ಮತ್ತು ಇದಕ್ಕೆ ಪೆಂಡೆಂಟ್ ಕೂಡ ಬಂದಿದೆ. ಪೆಂಡೆಂಟು ಇದು ಕಸ್ಟಮರು ಹಳೆ ಕಸ್ಟಮರ್, ಇವರು ಕೂಡ ಇದಕ್ಕೆ ಮೊದಲು ಕೂಡ ಜ್ಯುವೆಲ್ರಿ ಮಾಡಿಸಿದ್ದಾರೆ. ಇದು ಮತ್ತು ಇದು ಕರಿಮಣಿ ತೂಕ ಬೀಡ್ಸ್ ಏನಿದೆ ಅದು ತೂಕ ಲೆಸ್ ಕೊಡ್ತೀನಿ. ಅದು ಸುಮಾರು ಒಂದು 900 ಮಿಲಿ 1 ಗ್ರಾಮ್ ಅಷ್ಟು ಲೆಸ್ ಆಗುತ್ತೆ. ಅದು ತೂಕ ಲೆಸ್ ಕೊಡ್ತೀನಿ. ಮತ್ತು ಈ ಕರಿಮಣಿ ಸರ ಆರ್ಡರ್ ಮಾಡಿರೋ ಕಸ್ಟಮರ್ ಬಂದು ನಮ್ಮೂರಂದರೆ ಚಿಂತಾಮಣಿಯಿಂದ ಸುಮಾರು ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ, ಶಿಡ್ಲಘಟ್ಟ ಅಂತ ಹೇಳ್ಬಿಟ್ಟು. ಅವ್ರೇನು ಹೇಳಿದ್ರು, ಡಿಸೈನ್ ನನಗೆ ಕಳಿಸ್ಕೊಟ್ಟಿದ್ರು, ಇಲ್ಲ ನನಗೆ ರೆಡಿಮೇಡ್ ಬೇಡ, ಕಂಪಲ್ಸರಿ ನನಗೆ ಮಾಡ್ಕೊಳ್ಳೇಬೇಕು ಅಂತೇಳಿ ಹೇಳಿದರು. ಹಂಗಾಗಿ ನಾನೇನು ಮಾಡಿದ್ದೀನಿ, ಸರಿ ಅಂತೇಳಿ ನಾನು ಟೈಮ್ ತೊಗೊಂಡು ಇವ್ರು ಆರ್ಡರ್ ಮಾಡಿ ಒಂದು 15 ದಿನ ಮೇಲೇನೆ ಆಗೋಯ್ತು. ಇವ್ರು ಏನು ಮಾಡಿದ್ರು ಅಂದರೆ ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಸೇಮ್ ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದೆ, ಅದನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಯಾಕಂದರೆ ಅವ್ರು ಹೇಳಿದ್ದೇನೆಂದರೆ ಜಾಸ್ತಿ ಚಿನ್ನ ಕಾಣಿಸ್ಬಾರ್ದು, ಕರಿಮಣಿನೇ ಕಾಣಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಇದನ್ನು ಮಾಡಿದ್ದೀನಿ. ಮತ್ತು ಪೆಂಡೆಂಟು ಅವರು ನನಗೆ ಚಾಯ್ಸ್ ಬಿಟ್ಟಿದ್ರು, ಯಾವುದಾದ್ರೂ ನೀವೇ ಒಂದು ಸೆಲೆಕ್ಟ್ ಮಾಡಿ ಅಂತ. ಇದು ಏನಾಗುತ್ತೆ ಅಂದರೆ ಪೆಂಡೆಂಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಕರಿಮಣಿಗೆ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅವರು ಹಂಗಂತ ಇದು 10 ಗ್ರಾಮ್ ತೂಕ ಅಂದರೆ ಚಿನ್ನ ಕಾಣುತ್ತೆ. ಅದಕ್ಕೋಸ್ಕರ ನಾನು ಮಾಡಿದೆ, ನಾನು ಒಂದು ಸ್ವಲ್ಪ ಡಿಸೈನ್ ನೋಡಿ ನಾನು ಅವರು ಹೇಳ್ದಂಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದೀನಿ. ತೂಕ ಬಂದು ನಾನು ಅವ್ರು ಹೇಳಿದ್ದು ಒಂದು 10 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದರು. ಇವಾಗ ಇದೊಂದು 11ರಿಂದ 12 ಗ್ರಾಮ್ ಅಷ್ಟು ಆಗುತ್ತೆ, ತೊಂದರೆ ಏನಿಲ್ಲ. ಹೇಳ್ದಲ್ಲ, G7 ಕಸ್ಟಮರ್ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಾರೆ. ಯಾರು ಕೂಡ ಸ್ವಲ್ಪ ವೀಕ್ ಆಗಿದ್ರೆ ಅವ್ರನ್ನ ಸ್ಟ್ರಾಂಗ್ ಮಾಡಿಬಿಡ್ತೀವಿ. ಯಾಕಂದರೆ ನಾವು ಹೇಳ್ತೀವಲ್ಲ, ಚಿನ್ನ ತಗೊಳ್ಳಿ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿರ್ತೀವಲ್ಲ, ಅದನ್ನು ನಂಬೋದಲ್ಲ, ನಿಜಾನೇ ಅದು. ಹಂಗಾಗಿ ಸ್ವಲ್ಪ ತೂಕ ಜಾಸ್ತಿ ಆದರೂ ಕೂಡ ತಗೊಳ್ತಿದ್ದಾರೆ, ಯಾರು ಕೂಡ ರಿಜೆಕ್ಟ್ ಮಾಡ್ತಿಲ್ಲ. ಅಲ್ಲ ಹೇಳ್ತಿದ್ದೀನಲ್ಲ, ಒಂದೊಂದು ಸಲ 10 ಗ್ರಾಮ್ ಅಷ್ಟೇ ಜಾಸ್ತಿ ಆಗುತ್ತೆ, ಆದರೂ ಕೂಡ ಕಸ್ಟಮರ್ ಯಾರು ಕೂಡ ರಿಜೆಕ್ಟ್ ಮಾಡ್ತಿಲ್ಲ. ಅದೊಂದು ಒಳ್ಳೆ ವಿಷಯ ಅದು. ಯಾಕಂದರೆ ಚಿನ್ನನ ನೀವು ಇನ್ವೆಸ್ಟ್ ಮಾಡುವಾಗ ಏನು ಯೋಚನೆ ಮಾಡಬೇಡಿ, ತೂಕ ಜಾಸ್ತಿ ಆಗ್ತಿದೆ ಅಂದರೆ ಯೋಚನೆ ಮಾಡಬೇಡಿ. ಕಡಿಮೆ ಆದರೆ ಯೋಚನೆ ಮಾಡಿ, ಏನು ಕಡಿಮೆ ಆಯ್ತಲ್ಲ, ನಮ್ಮ ಮನೆಗೆ ಚಿನ್ನ ಕಡಿಮೆ ಬರ್ತಿದೆ ಅಂತ. ಜಾಸ್ತಿ ಆದರೆ ತಲೆ ಕೆಡಿಸ್ಕೋಬೇಡಿ. ನೀವು ನನಗೆ ಅಮೌಂಟ್ ಕೊಟ್ಬಿಡಿ, ನೀವು ಚಿನ್ನ ತಗೊಂಡು ಹೊಟ್ಟೋಗಿ. ಇದು ವಿಷಯ. ಇವಾಗ ಇದು ಕಸ್ಟಮರ್ 10 ಗ್ರಾಮ್ ಹೇಳಿದರೆ 12 ಗ್ರಾಮ್ ಆಗಿದೆ ಅಂದರೆ ಯೋಚನೆ ಮಾಡಬಾರ್ದು ಕಸ್ಟಮರ್ ಅಂತ ಹೇಳ್ತಿರೋದು ಅಷ್ಟೇ. ನನಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ, ಎಲ್ರಿಗೂ ಚೆನ್ನಾಗಿರ್ತೀವಿ. ಯಾಕಂದರೆ ಇವಾಗ 10 ಗ್ರಾಮ್ ಹೇಳಿದ್ರೆ 10 ಗ್ರಾಮಲ್ಲೇ ಮಾಡ್ಬೋದು, ಕಡಿಮೆಗೆ ಮಾಡ್ಬೋದು. ಕೆಲವರು ಹಂಗೆ ಮಾಡ್ತಾರೆ, 10 ಗ್ರಾಮಿಗೆ ಕರೆಕ್ಟಾಗಿ ಮಾಡ್ತಾರೆ, ಇನ್ನೂ ಒಂದು ಅರ್ಧ ಗ್ರಾಮ್ ಕಡಿಮೆನೇ ಮಾಡಿಸ್ಕೊಟ್ಬಿಡ್ತಾರೆ. ಯಾಕಂದರೆ ರಿಸ್ಕ್ ಇರಬಾರ್ದು. ಕಸ್ಟಮರ್ ಹತ್ರ ಆರಾಮಾಗಿ ಬ್ಯಾಲೆನ್ಸ್ ಇಡ್ತಾರೆ, ಮತ್ತು ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ನಾನು ಆ ಥರ ಅಲ್ಲ. ನಾನು ಹೇಳೋದೇನೆ, ನಾನು ಸಾಲ ಕೊಡಲ್ಲಲ್ಲ, ನಾವು ಬೇಡ ಬಿಡಿ, ವಿಷಯ ಬೇಡ, ಎಲ್ಲೆಲ್ಗ ಹೋಗುತ್ತೆ. ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು G7 ಆರ್ಡರ್ ಮಾಡಿ. ತೂಕ ಜಾಸ್ತಿ ಆಗಿದೆ ಅಂದರೆ ಬಾಧೆ ಬೀಳಬೇಡಿ, ಆಯಿತಾ? ತೂಕ ಜಾಸ್ತಿ ಆಗಿದ್ರೆ ಖುಷಿ ಬೀಳಿ. ಇದು ಸ್ವಲ್ಪ ಬಾಧೆ ಬೀಳಿ, ಏನೇನೋ ಬಾಧೆ ಬೀಳ್ತೀರಿ. ಇವಾಗ 10 ಗ್ರಾಮ್ ಬಾಧೆ ಬೀಳ್ದಿರೋರು ಇನ್ನೊಂದು 2 ಗ್ರಾಮ್ಗೆ ಜಾಸ್ತಿ ಬಾಧೆ ಬೀಳಬೇಕು ನೀವು, ಅಷ್ಟೇ, ಏನಿಲ್ಲ. ಮತ್ತು ವಿಡಿಯೋ ಕೊನೆಯದಲ್ಲೇ ತೋರಿಸ್ತೀನಿ ಡೀಟೇಲ್ ಆಗಿ. ನಿಮ್ಗೆ ಏನು ಇಷ್ಟ ಆಗಿದೆ ಅದನ್ನು ಹೇಳಿ. ಡಿಸೈನ್ ಇಷ್ಟ ಆಗಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು.
ಮತ್ತು ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಹೇಳ್ಬಿಡಿ, ಫುಲ್ ಅಮೌಂಟ್ ಕೊಡಿ. ಇವರೇ ಕಸ್ಟಮರ್ಗಳೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನು ಮಾಡ್ತಾರೆ ಪ್ರತಿಯೊಬ್ಬರು ಸ್ವಲ್ಪ ಅಮೌಂಟ್ ಕೊಡ್ತೀವಿ, ರೆಡಿ ಆದಮೇಲೆ ತಗೊಂಡು ಹೋಗ್ತೀವಿ, ಮತ್ತೆ ಫುಲ್ ಕೊಡ್ತೀವಿ ಅವಾಗ ಅಂತಾರೆ. ನಂಗೆ ಅನ್ಬೇಡಿ, ಯಾಕಂದರೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ನನಗೆ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಅಮೌಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಡ್ವಾನ್ಸ್ ಕೊಡೋದು ಮತ್ತು ಕೊನೆಯಲ್ಲಿ ಕೊಡೋದು, ಈ ಥರ ಏನಾಗುತ್ತೆ ರೇಟಿಗೆ ಪ್ರೈಸ್ ಆಗುತ್ತೆ, ಮತ್ತು ನಾನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಾಗಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಹೇಳೋದಂದರೆ ಮ್ಯಾಕ್ಸಿಮಮ್ ಎಲ್ಲ ಕಸ್ಟಮರ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ ಮೊದಲೇ ಫುಲ್ ಕೊಟ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಟೈಮ್ ಇಲ್ಲ, ಪಟ್ ಅಂತ ಮುಗಿಬೇಕು, ಮತ್ತು ಇನ್ನೊಂದು ಕಡೆ ಹೋಗಬೇಕು. ನೋಡಿ ವಿಡಿಯೋ ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇದು ಕರಿಮಣಿ ಸರ ಬಂದುಬಿಟ್ಟು 18 ಇಂಚ್ ಉದ್ದ ಇದೆ. ಪೆಂಡೆಂಟು ಎಲ್ಲ ಸೇರಿ ನಿಮಗೆ ಒಂದು 13 ಗ್ರಾಮ್ ಹಂಗೆ ತೂಕ ಬರುತ್ತೆ. ಇದು 12 ರಿಂದ 13 ಗ್ರಾಮ್ ಬಲ್ಲಿ ಬರುತ್ತೆ. ತೂಕ ಯಾವತ್ತೂ ಇಷ್ಟೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಮತ್ತೆ ಇದು ಸ್ವಲ್ಪ ತೂಕ ಡಿಫ್ರೆನ್ಸ್ ಆಗ್ಬೋದು. ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಮತ್ತು ಇದು ಗುಂಡುಗಳು ಎಲ್ಲ ಬಂದಿದೆ, ಅಲ್ಲಲ್ಲಿ ಗುಂಡುಗಳು ಬಂದು ತುಂಬ ಸ್ಟ್ರಾಂಗ್ ಆಗಿದೆ. ಇದು ಎರಡೆಲ್ಲ ಬಂದಿದೆ, ಮತ್ತು ತುಂಬ ಚೆನ್ನಾಗಿದೆ ಡಿಸೈನ್. ಇದು ನನಗಂತೂ ತುಂಬ ಇಷ್ಟ ಆಯಿತು. ಇದು ವಿಷಯ ಕರಿಮಣಿ ಸರ. ಮತ್ತು ನೀವು ಕರಿಮಣಿ ಸರ ನೋಡ್ಬೋದು ಕೆಲಸ ಡೀಟೇಲಾಗಿ, ಯಾಕಂದರೆ ನಿಮಗೆ ರೆಡಿಮೇಡ್ಗೂ ಮಾಡಿಸ್ಲಿಕ್ಕೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಲಿಕ್ಕೆ ಇದು ಹೇಳ್ತಿದ್ದೀನಿ. ಮತ್ತು ಇದಕ್ಕೆ ನೋಡ್ಬೋದು, ನೀವು ಕೊಂಡಿಗಳು ನೋಡ್ಬೋದು ಎಷ್ಟು ದಪ್ಪದಾಗಿ ಮಾಡಿದ್ದಾರೆ. ಇದೆಲ್ಲ ನೋಡ್ಕೊಂಡು ತುಂಬ ನೀಟಾಗಿ ಮಾಡಿರ್ತಾರೆ. ಮತ್ತು ಏನಂದರೆ ಎಲ್ಲೂ ಕೂಡ ಇದು ಗ್ಯಾಪ್ ಬಿಡ್ದಿರ ಇಲ್ಲಿ ಜಾಯಿಂಟ್ ಒಂದು ಮಾಡಿದ್ದಾರೆ. ಇದೆಲ್ಲ ನಾವು ಹೇಳಿರ್ತೀವಿ, ಸ್ವಲ್ಪ ನೀಟಾಗಿರುತ್ತೆ ಕೆಲಸ ಅಂತೇಳಿ.